ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಾಲಿಟಿಯಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕನೇ ನಾವೆಲ್ಲರೂ ಐ ವಿಶ್ ಐ ಹ್ಯಾಡ್ ಅನ್ನೋ ಥರದೊಂದು ಮ್ಯಾಜಿಕ್ ಲಕ್, ಸಡನ್ ಲಕ್ಕನ್ನು ಖಂಡಿತ ಅಟ್ರಾಕ್ಟ್ ಮಾಡಬಹುದು. ಎಷ್ಟೋ ಸತಿ ನಮಗೆ ಯಾರಾದರೂ ನನಗೇನಾದರೂ ಬೆನಿಫಿಟ್ ಕೊಡಬಾರ್ದಾ, ಯಾವುದಾದ್ರೂ ಮಾಯ ಥರ ಆಗಬಾರ್ದಾ, ನಂಗೆ ಒಳ್ಳೇದಾಗಬಾರ್ದಾ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಇನ್ನರ್ ಬಿಹೇವಿಯರಲ್ಲಿ ಮಾಡುವ ಸಣ್ಣ ಪುಟ್ಟ ಬದಲಾವಣೆಯಿಂದ ನಮ್ಮ ಲೈಫಿನ ಔಟ್ಕಮ್ನ ಮ್ಯಾಗ್ನಿಫಿಸೆಂಟ್ ಎಕ್ಸ್ಟೆಂಟ್ಗೆ ಖಂಡಿತ ಬದಲಾಯಿಸ್ಬೋದಾಗಿದೆ. ನಾನು ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ 5 ಈ ಥರದ ಹೈಲಿ ಎಫೆಕ್ಟಿವ್ ಟೆಕ್ನಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸಣ್ಣ ಪುಟ್ಟ ಗುಣಗಳನ್ನು ನೀವು ಅಳವಡಿಸ್ಕೊಂಡಿದ್ದು ಅಥವಾ ಬದಲಾವಣೆ ನೀವು ಮಾಡ್ಕೊಂಡಿದ್ದೆ ಆದರೆ ಖಚಿತವಾಗಿ ನಿಮ್ಮ ಲೈಫಲ್ಲಿ ಕೆಲವೇ ದಿನಗಳಲ್ಲಿ ಆ ಒಂದು ಗುಡ್ ವೈಬ್ಸ್ ಅಥವಾ ಗುಡ್ ಲಕ್ಕನ್ನು ನೀವು ಗ್ಯಾರಂಟಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಮಸ್ಕಾರ ವೀಕ್ಷಕರೇ, ಔಷಧ ರಹಿತ ಚಿಕಿತ್ಸೆಯ ಸಲಹೆ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಸ್, ನಮ್ಮ ಪರ್ಸ್ನಾಲಿಟಿಯಲ್ಲಿ ಇದೆಲ್ಲ ಡಿಫೆಕ್ಟ್ಸ್ ಇದೆ. ಇದು ನಮ್ಮಲ್ಲಿ ಎನರ್ಜಿ ಲೀಕೇಜ್ ಮಾಡ್ತಾ ಇದೆ. ಈ ಲೀಕೇಜನ್ನು ನಾನು ಗಮನಿಸಿದ್ರೆ ಅಮೇಝಿಂಗ್ ಶಿಫ್ಟ್ ಮತ್ತು ಅಮೇಝಿಂಗ್ ಇಂಪ್ರೂವ್ಮೆಂಟ್ನ ನಾನು ನೋಡಬಹುದು. ನಾನು ಯಾವುದನ್ನು ನನ್ನ ಲೈಫಲ್ಲಿ ಇಲ್ಲ ಅಂತ ಗೋಳಾಡ್ತಾ ಇದ್ದೀನೋ ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸೂಕ್ತವಾದ ವಾತಾವರಣವನ್ನು ನಾನೇ ಕ್ರಿಯೇಟ್ ಮಾಡ್ಬೋದು ಅಂತ ಎಷ್ಟೋ ಜನ ನಂಬೋದು ಇಲ್ಲ ಅಥವಾ ಅದ್ರ ಬಗ್ಗೆ ಪಾಪ ಗೊತ್ತೇ ಇರಲ್ಲ. ಸೊ ಇವತ್ತಿನ 5 ಪಾಯಿಂಟ್ಸನ್ನು ನಿಜ ಹೇಳಬೇಕು ಅಂದರೆ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್ ಥರ ಇಟ್ಕೊಂಡು ಯಾವ ಥರ ನಿಮ್ಮಲ್ಲಿ ಅದು ಏನಾದರೂ ಬದಲಾವಣೆ ಮಾಡೋ ಅವಶ್ಯಕತೆ ನಿಮಗಿದೆ ಅಂತ ಅನಿಸಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಐ ಆಮ್ ವೆರಿ ಶ್ಯೂರ್ ವಿತಿನ್ ಜಸ್ಟ್ ಅಬೌಟ್ ಫ್ಯೂ ಡೇಸ್ ವಿಲ್ ಬಿ ಏಬಲ್ ಟು ಸಿ ಅ ಲಾಟ್ ಆಫ್ ಶಿಫ್ಟ್. ಎಸ್, ನಮ್ಮ ಎನರ್ಜಿ ಲೀಕೇಜೇ ಬಿಗ್ಗೆಸ್ಟ್ ಬ್ಯಾಡ್ ಲಕ್. ನಮ್ಮ ಇಮೋಷ್ನಲ್ ಲೀಕೇಜೇ ಗುಡ್ ಲಕ್ಕನ್ನು ದುಗ್ತಾ ಇರುತ್ತೆ. ಯಾಕಂದರೆ ಎನರ್ಜಿ ಎಲ್ಲ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ಹೋಗ್ತಾ ಇರುತ್ತೆ. ಸೊ ಮೊದಲನೇದಾಗಿ ಸ್ಟಾಪ್ ಕ್ರೈಯಿಂಗ್ ಫಾರ್ ಸ್ಮಾಲ್ ಥಿಂಗ್ಸ್. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗಂಡ್ಮಕ್ಳು ಜೋರಾಗಿ ಕಣ್ಣೀರು ಹಾಕೊಂಡು ಅಂತ ಅಳದೇ ಇರಬಹುದು, ಹೆಣ್ಮಕ್ಳು ತುಂಬ ಎಕ್ಸ್ಪ್ರೆಸಿವ್ ಆಗಿ ಅಳಬಹುದು, ಬಿಕಾಸ್ ಅವ್ರವ್ರ ನೇಚರ್ ಅದು. ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಒಳಗಡೆಯಿಂದ ಅಳೋ ಥರದ್ದೊಂದು ಮನಸ್ಥಿತಿಯನ್ನು ಗಂಡ್ಮಕ್ಳು ಬೆಳೆಸ್ಕೊಂಡಿರ್ತಾರೆ. ಹೆಣ್ಮಕ್ಳಂತೂ ತುಂಬ ಎಕ್ಸ್ಪ್ರೆಸಿವ್ ಆಗಿ ಜೋರಾಗಿ ಹತ್ತು ಅದನ್ನು ರಿಯಾಕ್ಟ್ ಮಾಡಿ ತೋರಿಸ್ತಾರೆ. ತುಂಬ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಳೋದನ್ನು ದಯವಿಟ್ಟು ನಿಲ್ಲಿಸಿ. ಅಳೋದು ಅಂದರೆ ನಾನು ಆಗಲೇ ಹೇಳಿದಾಗೆ ಕರ್ಚೀಫ್ ತೊಗೊಂಡು ಹತ್ತು ಗೋಳಾಡಿ ಅಲ್ಲ, ಒಳಗಡೆಯಿಂದ ಯಾಕೆ ಅಳ್ತಾ ಇದೆಯಾ ಅಂತ ನಾವು ಹೇಳ್ತೀವಲ್ಲ ಆ ಥರದ್ದು ಹೇಳ್ತಾ ಇದ್ದೀನಿ. ಎಷ್ಟೋ ಸರಿ ಅದರ ಅವಶ್ಯಕತೆ ನಮಗಿರೋದಿಲ್ಲ. ಪರವಾಗಿಲ್ಲ ಬಿಡು, ಇದೇನು ನನಗಿಂತ ದೊಡ್ಡದಲ್ಲ, ನನ್ನ ಮಾನಸಿಕ ಆರೋಗ್ಯಕ್ಕಿಂತ ಇದೇನು ದೊಡ್ಡದಲ್ಲ ಅಂತ ಅಂದ್ಕೊಂಡು ಅದ್ರ ಮೇಲೆ ನೀವು ಅದನ್ನು ಬಾಟ್ಲಪ್ ಮಾಡೋದು ಬೇಡ. ಅದಕ್ಕಿಂತ ಬೆಟರ್ ಆಗಿ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ನಿಮ್ಮನ್ನು ನೀವು ಖಂಡಿತ ಟ್ರೈನ್ ಮಾಡ್ಕೊಳ್ಳಿ. ಎರಡನೇದು ತುಂಬ ಮುಖ್ಯವಾದ ವಿಷಯ, ಡೋಂಟ್ ನರೇಟ್ ಯುವರ್ ಪೇನ್ ಟು ಎವ್ರಿಬಡಿ. ನಿಮ್ಮ ಗೋಳಿನ ಕಥೆಯನ್ನು ಎಲ್ಲರಿಗೂ ಹೇಳ್ಕೊಂಡು ಬಂದು ಆ ಮಾನಸಿಕ ಭಾವನಾತ್ಮಕ ಭಾರವನ್ನು ನಿಭಾಯಿಸೋಕ್ಕಾಗದೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಕಸನ ಬಿಸಾಕೋ ಥರ. ಅಂದರೆ ನಮ್ಮನೇಲಿ ಕಸ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಒಂದೊಂದು ಸತಿ ಹಾಗಾಗುತ್ತೆ ಸಿಟಿಗಳಲ್ಲಂತೂ. ಗಾರ್ಬೇಜ್ ಕಲೆಕ್ಟ್ ಮಾಡೋರು ಬರಲಿಲ್ಲ ಅಂದರೆ ಅವತ್ತು ಅಲ್ಲೆಲ್ಲೋ ಹೋಗಿ ರಾತ್ರಿ ಗೊತ್ತಿಲ್ದಂಗೆ ಯಾರ್ದೋ ಮನೇಲಿ ಇಟ್ಬಿಟ್ಟು ಬಂದ್ಬಿಡೋದು, ಅವ್ರು ತೊಗೊಂಡೋಗಿ ಇನ್ನೊಬ್ಬರ ಮನೆ ಮುಂದೆ ಇಟ್ಬಿಟ್ಟು ಬಂದ್ಬಿಡೋದು, ಅಥವಾ ಖಾಲಿ ಜಾಗ ಇದ್ದರೆ ಅಲ್ಲಿ ತೊಗೊಂಡೋಗಿ ಹಾಕ್ಬಿಡೋದು. ಈ ಥರ ಡೋಂಟ್ ಕೀಪ್ ನರೇಟಿಂಗ್ ಯುವರ್ ಪೇನ್ ಸ್ಟೋರಿ. ಅದ್ರ ಬದಲು ಆ ಪೇನ್ ಜೊತೆಯಲ್ಲಿ ನೀವು ಕೂತ್ಕೊಂಡು ಅದರ ಜೊತೆಯಲ್ಲಿ ನೀವು ಹೇಗೆ ಬೆಳಿಬಹುದು, ಅದನ್ನು ಮೀರಿ ನೀವು ಹೇಗೆ ನಿಲ್ಬೋದು ಅಂತ ಅವ್ರಿಗೆ ನೀವು ಹೇಳ್ತಿರಲ್ಲ ಸ್ಟೋರಿ, ಅದರ ಟೈಮಲ್ಲಿ ಅರ್ಧ ಟೈಮ್ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವರು ಯಾರು ಗೊತ್ತು, ನಿಮ್ಮ ಪೇನ್ ಸ್ಟೋರಿನ ತೊಗೊಂಡು ನಾಳೆ ದಿನ ನಿಮ್ಮ ಜೊತೆಲಿ ಯಾವುದೋ ಸಣ್ಣ ವಿಷಯಕ್ಕೆ ಜಗಳನೋ ಮನಸ್ತಾಪನೋ ಆದರೆ ಇನ್ನೊಬ್ರಿಗೆ ಯಾರಿಗೋ ಹೇಳ್ಕೊಂಡು ಟೀಸ್ ಮಾಡ್ಕೊಂಡು ನಗ್ತಾರಷ್ಟೇ ಹೊರತು ಇಟ್ ಮೇ ನಾಟ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಯು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಎಲ್ಲ ನಮ್ಮ ಎನರ್ಜಿನ ನಾವೇ ಲೋ ಮಾಡ್ಕೊಳ್ತಾ ಇರ್ತೀವಿ, ಬೇಕಾದ ಯಾಕಪ್ಪ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಇನ್ನು ಮೂರನೇದು ಅತಿ ಮುಖ್ಯವಾದದ್ದು, ಪ್ರತಿನಿತ್ಯ ಪರ್ಟಿಕ್ಯುಲರ್ಲಿ ಮಲ್ಗೋಕ್ಕಿಂತ ಮುಂಚೆ ಅಟ್ಲೀಸ್ಟು ಅನ್ಫಿನಿಶ್ಡ್ ಇಮೋಷನ್ಗೆ ಒಂದು ಕ್ಲೋಷರ್ ಕೊಡಿ. ಈಗ ಯಾರೋ ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇರೋರು ಈಗ ಬ್ರೇಕಪ್ಪು ಅಥವಾ ಅವರು ದೂರ ಆದರು ಅಂದರೆ ಅಟ್ಲೀಸ್ಟ್ ಯಾಕೆ ಮುನಿಸ್ಕೊಂಡ್ರು ಅಂತ ಹೇಳೋ ಹೋಗಬೇಕಾಗಿತ್ತು, ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡಿದೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಹೋಗಿ ಬರ್ತೀನಿ ಅಂತ ಹೇಳಬೇಕಾಗಿತ್ತು. ಇದಾದರೂ ಎಕ್ಸ್ಪೆಕ್ಟ್ ಮಾಡಿ ಒಳಗಡೆಯಿಂದ ಎಷ್ಟು ಹಿಂಸೆ ಪಡ್ತೀವಿ ಅಲ್ವಾ. ಅದೇ ಥರನೇ ಮಲ್ಗೋಕ್ಕಿಂತ ಮುಂಚೆ ಪ್ರಿಫರಬಲಿ ಏನೇನು ಅನ್ಪ್ರೊಸೆಸ್ಡ್ ಇಮೋಷನ್ಸ್ ಇದೆಯೋ ಅವ್ರು ಹಂಗಂದ್ರು ಪರವಾಗಿಲ್ಲ ಬಿಡು, ಅದು ಅವ್ರಿಗೆ ಅದು ಒಂದು ರೂಢಿ, ನಾನು ಅದನ್ನು ಜವಾಬ್ದಾರಿ ತೊಗೊಂಡು ನನ್ನ ಮೇಲೆ ನಾನು ಅದನ್ನು ನೆಗೆಟಿವ್ ಆಗಿ ಹೇರಿಸ್ಕೊಳ್ಳಲ್ಲ, ನನ್ನ ಮೇಲೆ ಐ ಫರ್ಗಿವ್ ದೆಮ್ ಅಂತಾನೋ. ನೀವು ಯಾರ ಮೇಲೋ ರೇಗಾಡಿರ್ತೀರಾ, ಹಂಗೆ ರೇಗಬಾರ್ದಾಗಿತ್ತು, ನನ್ನ ಹೃದಯದಿಂದ ಸಾರಿ, ಅವ್ರಿಗೆ ಹೋಗಿ ನಾನು ಸಾರಿ ಹೇಳಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನಸ್ಸಿಂದ ನಾನು ಅವ್ರನ್ನ ಫರ್ಗಿವ್ ಮಾಡ್ತಾ ಇದ್ದೀನಿ, ನಾನು ಇದರಲ್ಲಿ ತಿದ್ಕೊಳ್ತೀನಿ ಅಂತಾನೋ. ಅಥವಾ ಇನ್ನೊಂದು ಕಡೆ ನಾನು ಇವತ್ತು ತುಂಬ ಬೇಜಾರುಗೊಳಗಾಗಿದ್ದೆ, ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ,
ಒಬ್ರೊಬ್ರು ಒಂಥರ ಇರ್ತಾರೆ, ನಾನು ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು ಅಂತಾನೋ ಅಥವಾ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಪಡಿಲೇಬೇಕು ಅನ್ನೋ ಹಠ ನನಗೆ ಬೇಡ, ಕೆಲವು ಸತಿ ಫ್ಲೆಕ್ಸಿಬಲ್ ಆಗಬೇಕು ಅಂತಾನೋ, ಎಲ್ಲ ಒಂದು ಇಮೋಷನ್ಸ್ ಹೆವಿಯಾಗಿ ನಿಮಗೆ ನೋಟಿಸಿಗೆ ಬಂದಿರುತ್ತಲ್ಲ ಒಂದು ದಿನದಲ್ಲಿ, ಅದಕ್ಕೆ ಕ್ಲೀನಾಗಿ ಒಂದು ಕ್ಲೋಸ್, ಅದನ್ನು ನೀಟಾಗಿ ಖಾಲಿ ಮಾಡಿ ಕ್ಲೋಸ್ ಮಾಡಿ ಮಲ್ಕೊಳ್ಳಿ. ಕ್ಲೋಷರ್ ಅಂತ ಹೇಳ್ತೀವಿ ಇದಕ್ಕೆ. ವೆರಿ 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 ಇಂಪಾರ್ಟೆಂಟ್. ಇಲ್ಲಾಂದರೆ ರಾತ್ರಿ ಪೂರ್ತಿ ನಿಮ್ಮ ಉದ್ಧಾರಕ್ಕೆ ಯೂಸ್ ಆಗಬೇಕಾಗಿರೋ ಎನರ್ಜಿ ಇಲ್ಲೇ ಹೋಗುತ್ತೆ. ಬೆಳಗ್ಗೆದ್ದು ಮತ್ತೆ ಅದೇ ಗೋಳು, ಮತ್ತೆ ನಾನು ಎಷ್ಟು ಟ್ರೈ ಮಾಡಿದೆ, ನನಗೆ ಬೇಕಾಗಿದ್ದು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇರಬೇಕಾಗುತ್ತೆ. ಏನಂತೀರಾ? ಎಸ್. 4ನೇದು ಹೇಳೋಕ್ಕಿಂತ ಮುಂಚೆ ಇನ್ನೂ 2 ಟಿಪ್ ಹೇಳ್ತೀನಿ. 4th and 5th ಆರ್ ಹೈಲಿ ಎಫೆಕ್ಟಿವ್. ನಿಮಗೆ ಈ 5ರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಸರಿನಾ? ಎಸ್. ಸೊ 4ನೇದು ತುಂಬ ಇಂಪಾರ್ಟೆಂಟು. ನಿಮ್ಮ ಮೂಡ್ ತುಂಬ ಲೋ ಇದ್ದಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ಏನೂ ಮಾಡಲ್ಲ ಅಲ್ವಾ? ಬೇಜಾರಾಯಿತು ಅಂತ ಇಡೀ ದಿನ ಮಂಕ ಕೂತ್ಕೊಂಡ್ಬಿಡ್ತೀವಿ, ರೂಮಲ್ಲಿ ಹಾಗೆ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ, ಅಥವಾ ಏನೋ ರೀಲ್ಸ್ ನೋಡ್ತಾ ಗಂಟೆ ಕಳೆದು ಬಿಡ್ತೀವಿ. ವಿ ಯೂಶ್ವಲಿ ವೇಸ್ಟ್ ಅ ಲಾಟ್ ಆಫ್ ಟೈಮ್ ವೆನ್ ಆರ್ ಮೂಡ್ ಇಸ್ ಲೋ. ಅವ್ರು ಹಂಗೆ ಅಂದರು, ಅದಕ್ಕೆ ನಾನು ಮೊನ್ನೆಯಿಂದ ಏನೂ ಕೆಲಸನೇ ಮಾಡಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮೂಡ್ ಇಸ್ ಲೋ ಅಂತ ಮಕ್ಕಳನ್ನೂ ಸರಿಯಾಗಿ ನೋಡ್ಕೊಳ್ದೇ ಇರೋದು, ಅವ್ರ ಸ್ಕೂಲ್ಗೂ ಸರಿಯಾಗಿ ಕಳ್ಸೋಕ್ಕಾಗದೇ ಇರೋದು, ಅವ್ರಿಗೆ ಹೋಮ್ವರ್ಕು ಮಾಡ್ಸೋಕ್ಕಾಗದೇ ಇರೋದು, ಅವ್ರ ಗಮನನೇ ಕೊಡೋಕ್ಕಾಗದೇ ಇರೋದು. ತುಂಬ ಜನ ಈ ಥರ ಬಂದು ನನ್ನ ಹತ್ರ ಹೇಳ್ಕೊಳ್ತಾರೆ. ಒಂದು 6 ತಿಂಗಳು ನಾನು ತುಂಬ ಲೋ ಮೂಡಲ್ಲಿದ್ದೆ, ನನ್ನ ಮಗು ಆವಾಗ ಸ್ವಲ್ಪ ದಾರಿ ತಪ್ಪಿಡ್ತು, ಗಮನ ವಹಿಸಲಿಲ್ಲ. ಎಕ್ಸಾಂಪಲ್ ಇದು. ಅವ್ರ ಮೇಲೆ ಅವರು ಪಾಪ ಏನೋ ಬಿಂಜ್ ಈಟಿಂಗ್ ಮಾಡ್ಕೊಂಡು ದಪ್ಪ ಆಗಿಬಿಟ್ಟಿದ್ದೀನಿ ಅಥವಾ ಸಣ್ಣ ಆಗಿಬಿಟ್ಟೆ, ಅಲ್ಲಿಂದ ನಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಆ ಲೋ ಮೂಡಲ್ಲಿದ್ದಾಗ ಆ್ಯಕ್ಟ್ ಮಾಡಲ್ಲ. ಕಾರಣ ಅದನ್ನೇ ಕೊಡ್ತಾರೆ, ನಾನು ಲೋ ಮೂಡಲ್ಲಿದ್ದೀನಿ ಅದಕ್ಕೆ ಅಂತ. ಬಟ್ ಪ್ಲೀಸ್ ಅಟ್ಲೀಸ್ಟ್ ಫ್ಯೂ ಆ್ಯಕ್ಷನ್ಸ್. ಎಷ್ಟೇ ಲೋ ಮೂಡಿದ್ರು ನಾನು ಯೋಗಕ್ಕೆ ಹೋಗ್ತೀನಿ, ಎಷ್ಟೇ ಲೋ ಮೂಡಿದ್ರು ನಾನು ಅಟ್ಲೀಸ್ಟ್ ಒಂದು 4 ಸಾಲ ಜರ್ನಲಿಂಗ್ ಮಾಡಿ ಮಲ್ಕೊಳ್ತೀನಿ, ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರು ಥ್ಯಾಂಕ್ ಯು ಆದರೂ ದೇವ್ರಿಗೆ ಹೇಳಾದರೂ ಮಲ್ಕೊಳ್ತೀನಿ. ಈ ಥರ ಒಂದು 2-3 ಒಳ್ಳೆ ಅಭ್ಯಾಸನ ದಯವಿಟ್ಟು ಆ್ಯಕ್ಷನಲ್ಲಿ ತೋರಿಸಿ. 5ನೇದು ತುಂಬ 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 ಇಂಪಾರ್ಟೆಂಟು. ಅದು ನಿಮ್ಮ ರೀತಿಯಲ್ಲೇ ನೀವು ಅದನ್ನು ಡಿಕೋಡ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ. ಸೈಕಲ್ ಹೇಗೆ ಹೊಡೆದು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನಿಮ್ಮ ಸೈಕಲ್ ಓಡ್ಸೋದು ಬಂದಿದ್ದು, ಕಾರ್ ಹೇಗೆ ಓಡಿಸೋದು ಅದಕ್ಕೆ ಅಂತ ಪ್ರಾಕ್ಟೀಸ್ಗೆ ಹೋಗಿದ್ದಕ್ಕೆ ನೀವು ಒಳ್ಳೊಳ್ಳೆ ಕಾರ್ ತೊಗೊಂಡು ಹೆಮ್ಮೆಯಿಂದ ಓಡ್ಸೋಕ್ಕಾಗಿದ್ದು ಅಲ್ವಾ? ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೇಗೆ ಹೋಗೋದು ಅಂತ ಒಂದು 2 ಸತಿ ಹೋಗಿ ಬಂದಮೇಲೆ ನಿಮ್ಗೊಂದು ಐಡಿಯಾ ಬಂದಿದ್ದು ಟ್ರಾವೆಲ್ ಗಿವಲ್ಲೆಲ್ಲ. ಸೊ ಪ್ರಾಕ್ಟೀಸ್ ಇಲ್ಲದೆ ನೀವು ಯಾವುದ್ರಲ್ಲೂ ಎಕ್ಸ್ಪರ್ಟ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಪ್ರಾಕ್ಟೀಸ್ ಮಾಡೋದು? ಈಗ ನನಗೆ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಮ್ಯಾಕ್ಸಿಮಮ್ ನಾನು ಎಷ್ಟು ಕೋಪ ಮಾಡ್ಕೊಳಕ್ಕೆ ನನಗೆ ನಾನೇ ಅನುಮತಿ ಕೊಡ್ತೀನಿ, ಎಷ್ಟು ಪದ ಬಳಕೆಯನ್ನು ಮಾಡೋಕ್ಕೆ ನಾನು ನನ್ನ ಒಂದು ಕ್ಯಾಲಿಬರ್ ಮೀರಿ ಹೋಗ್ತೀನಿ ಅಲ್ವಾ? ಎಷ್ಟು ಡಿಗ್ನಿಟಿಯನ್ನು ನಾನು ಮೇಂಟೈನ್ ಮಾಡ್ಕೊಳ್ತೀನಿ, ಯಾರು ಎಷ್ಟೇ ನನ್ನ ಟ್ರಿಗರ್ ಮಾಡಿದ್ರು. ಎಷ್ಟು ವೈಸಾಗಿ ನಾನು ಬಿಹೇವ್ ಮಾಡ್ತೀನಿ ಕೆಲವೊಂದು. ಯಾಕಂದರೆ ಇವಾಗ ಯೂಶ್ವಲಿ ನಮಗೆ ಬೇಜಾರು ಪ್ರಚೋದನೆ ಆಗೋದು ಒಂದು ಸೆಟ್ ಆಫ್ ಇದು ಅಟ್ಲೀಸ್ಟ್ ಏನು ಇವಾಗ ನಡೀತಾ ಇರೋದು ಅನ್ನೋದಾದರೂ ಐಡಿಯಾ ಇರುತ್ತೆ ಅಲ್ವಾ? ಅದರಲ್ಲಿ ನಾವು ಆ ರಿಯಾಕ್ಷನ್ನು, ರೆಸ್ಪಾನ್ಸು, ಡಿಗ್ನಿಟಿ, ಕ್ಯಾಲಿಬರು, ವಾಯ್ಸ್ ಎಷ್ಟು ರೇಸ್ ಮಾಡ್ಬೋದು, ಇವ್ರ ಜೊತೆ ಮಾಡಬಾರ್ದು. ಈಗ ಎಷ್ಟೋ ಸತಿ ಹೆಂಡತಿ ಕೇಳ್ತಿರ್ತಾಳೆ, ಯಾಕ್ರಿ ನಿಮ್ಮಮ್ಮ ಆ ಥರ ಎಲ್ಲ ಮಾಡಿದ್ರು ಹೇಳಲ್ಲ ಅಂತ. ಇಲ್ಲ, ನನ್ನ ತಾಯಿಯವರು ನೀನು ಎಷ್ಟೇ ಹೇಳಿದ್ರು ನಾನು ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕಾಗಲ್ಲ ಅಮ್ಮಮ್ಮ, ಅಂದರೆ ಹೇಳ್ತೀನಿ ನಿನಗೋಸ್ಕರ ಅಂತ ಹೇಳ್ತಾರೆ. ಅಂದರೆ ಅವ್ರು ಆ ಡಿಗ್ನಿಟಿ ಬಾರ್ಡರ್ನ ಅವರೇ ಹಾಕ್ಕೊಂಡಿರ್ತಾರೆ, ಅಮ್ಮ ಇವರು ನೋ ಮ್ಯಾಟರ್ ವಾಟ್ ಈಸ್ ಡೂಯಿಂಗ್ ಅಂತ. ಆ ಥರ ನೀವು ಎಲ್ಲರ ಜೊತೆಲೂ ಮಾಡ್ಕೋಬೇಕು. ದಿಸ್ ಈಸ್ ಅಂದರೆ ಮಗು ಇವಾಗ ಲೇಟಾಗಿ ಬಂತು, ಸ್ಕೂಲಿಗೆ ಲೇಟ್ ಆಯಿತು, ಖಂಡಿತ ಎದ್ದೇಳಪ್ಪ ಬೇಗ ಹಾಗೆ ಹೇಗೆ ಅಂತ ಹೇಳ್ತೀನಿ. ಬಟ್ ಡಿಗ್ನಿಟಿ ಮೀರಿ ತೀರಾ ಮಗುನ ಅಯ್ಯೋ ನೀನು ಯಾಕಾದರೂ ಉಡ್ಡೆ ಪ್ರಾರಬ್ಧ, ನನ್ನ ಕರ್ಮ, ಅಯ್ಯೋ ನಾನು ಎದೆ ಚಚ್ಕೋತೀನಿ, ತಲೆ ಚಚ್ಕೋತೀನಿ, ಈ ಥರ ಡೋಂಟ್ ಕ್ರಾಸ್ ದಟ್ ಬಾರ್ಡರ್. 5 ಇಂಪಾರ್ಟೆಂಟ್ ಸೂತ್ರಗಳು. ಗುಡ್ ಲಕ್ ಬೇಕಾ? ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ 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 ಅಡಾಪ್ಟ್ ದೆಮ್. ಎಸ್, ಕಮೆಂಟ್ ಬಾಕ್ಸ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ನೀವೀಗ ಸೇರಿ ಪ್ರತಿನಿತ್ಯ ಈ ಥರದ ಅಮೇಝಿಂಗ್ ಸಜೆಷನ್ಸ್ ಟಿಪ್ಸ್ನ ತೊಗೋಬೋದು. ಅದರ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ. ಮುಂದಿನ ಸಾರಿ ಇನ್ನೊಂದು ವಿಶೇಷವಾದ ಈ ರೀತಿಯಾದ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಔಷಧ ಚಿಕಿತ್ಸೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.